भद्रं पश्येमाक्षजत्राः स्थिरैरङ्गैस्तुष्ट्वागं स्वस्तिनस्तनूभिः व्यसेमहि देवहितं यदायुः स्वस्ति न इन्द्रो वृद्धस्रवाः स्वस्ति नस्तारक्षोरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಶಿವರಾಮ ಅವಧೂತರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಶಿವಶರಣಾನಂದ ಅವಧೂತರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಕಟೇಬಸವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಎರಡು ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ದುರಿತ ಕರ್ಮವನ್ನಲ್ಲದಿರು ಪುಣ್ಯವಣೆ ಮಾಡು ಅಂತೇಳಿ ಶ್ರೀಮನ್ ನಿಜಗುಣರು ನಮ್ಮೆಲ್ಲರಿಗೂ ನಾವು ಶಾಶ್ವತವಾದ ಸುಖವಾಗಿರ್ಬೇಕಂತಂದ್ರೆ ಇದನ್ನು ಮಾಡ್ರಿ ಅಂತ ಹೇಳ್ತಾರೆ. ನಾವು ದುಃಖಿಗಳಾಗಬೇಕಾದ್ರೆ ಇದನ್ನು ಮಾಡ್ಬೇಕು. ಎರಡು ಮಾತುಗಳು. ದುಃಖಿಗಳಾಗಬೇಕಾದ್ರೆ ಅನೇಕ ಧ್ಯೇಯವಾದಂಥ ದುಷ್ಟ ಕರ್ಮಗಳನ್ನು ಪಾಪ ಕರ್ಮಗಳನ್ನು ಮಾಡಿದ್ರಿಂದ ನಾವು ದುಃಖಿಗಳಾಗ್ತೀವಿ. ನಾವು ಸುಖಿಗಳಾಗಬೇಕಾದ್ರೆ ಶ್ರೇಷ್ಠವಾದಂಥ ಪುಣ್ಯ ಕರ್ಮಗಳನ್ನು ಕರ್ಮಗಳನ್ನು ನಾವು ಮಾಡೋದ್ರಿಂದ ನಮಗೆ ಸುಖ ಆಗ್ತದೆ. ಇಲ್ಲಿಯೂ ಸುಖ ಆಗ್ತದೆ. ಈಗಲೂ ತನಕ ಈ ದೇಹ ಬಿಟ್ಟು ಹೋದ ಮೇಲೆ ನಮಗೆ ದೇವದಾರಿ ದೇಹಗಳು ಪ್ರಾಪ್ತಿಯಾಗ್ತವೆ. ಉತ್ತಮರಿಗೆ ಎಲ್ಲಿವಾದರೂ ಕೂಡ ಮರ್ಯಾದೆ ಇರ್ತದೆ, ದುಷ್ಟರಿಗೆ ಎಲ್ಲಿವಾದರೂ ದೂರ ಇರ್ತಾರೆ. ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಒಳ್ಳೆಯವರನ್ನ ನಾವು ಪ್ರಯತ್ನ ಮಾಡಿ ಸಾಧನ ಮಾಡಿ ಕಳ್ಕೊಳ್ಬೇಕಾದ್ರೆ ಕೆಟ್ಟದ್ದನ್ನ ಮಾಡ್ಲಿಕ್ಕೆ ಮನುಷ್ಯ ಬಹಳ ತೀವ್ರವಾಗಿ ಹೋಗ್ತಾನೆ. ಆದರೆ ಅದು ಅನರ್ಥಕ್ಕೆ ಕಾರಣ ಆಗ್ಬೇಕು, ದುಃಖಕ್ಕೆ ಕಾರಣ ಆಗ್ತದೆ. ಇಲ್ಲಿಯೂ ದುಃಖಕ್ಕೆ ಕಾರಣ ಆದರೆ ಮುಂದೆ ಹೇಯವಾದ ಜನ್ಮಗಳು ಬರ್ತಾವೆ. ಆದ್ದರಿಂದ ನಾವು ವಿಚಾರವಂತರಾಗಿ ಯಾವುದು ಚಲೋ ಯಾವುದು ಕೆಟ್ಟ, ಈಗಷ್ಟ ಕೆಟ್ಟ ಈಗಷ್ಟ ಚಲೋ ಅಂತಲ್ಲ, ಯಾವಾಗಲೂ ನಮಗೆ ಕೆಟ್ಟದ್ದನ್ನ ಮಾಡ್ತದೆ. ಯಾವಾಗಲೂ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನ ಮಾಡ್ತದೆ. ಇವಾಗ ಮುಂದಿನ ಜನ್ಮದಲ್ಲಿ ಅದಕ್ಕೆ ದುರಿತ ಕರ್ಮವನ್ನು ಮಾಡಬೇಕು. ದುರಿತ ಪಾಪ ಕರ್ಮ. ಪಾಪ ಅಂದ್ರೆ ಗೊತ್ತಾಗತ್ತೆ ಎಲ್ಲರಿಗೂ. ಪಾಪ ಅನ್ನೋದು ಎಲ್ಲರಿಗೂ ಇದನ್ನು ಮಾಡ್ರೆ ಪಾಪ ಇದನ್ನು ಮಾಡ್ಕೊಂಡು ಗೊತ್ತಾಗೋದಿಲ್ಲ. ಗೊತ್ತಾಗತ್ತೆ ಪಾಪ ಮಾಡೋದು ಪುಣ್ಯ ಮಾಡೋದು ಎಲ್ಲರಿಗೂ ಗೊತ್ತಾಗತ್ತೆ. ಅನ್ಯರಿಗೆ ಹಿಂಸೆ ಮಾಡೋದ್ರಿಂದ ಪಾಪ ಆಗ್ತದೆ, ಅನ್ಯರಿಗೆ ಒಳ್ಳೇದು ಮಾಡೋದ್ರಿಂದ ಪುಣ್ಯ ಬರ್ತದೆ. ಅನ್ಯರಿಗೆ ನಾವು ಅನೇಕ ವಿಧವಾದಂಥ ಪೀಡೆಗಳನ್ನು ದುಃಖಗಳನ್ನು ಕೊಟ್ಟರೆ ಪಾಪ ಬರ್ತದೆ. ಅನ್ಯರಿಗೆ ಹಿತವನ್ನು ಮಾಡಿದರೆ ಅನ್ಯರಿಗೆ ಬೇಕಾಗಿರ್ತಕ್ಕಂಥ ಉಪಚಾರ ಆದಿಗಳ ಮೂಲಕವಾಗಿ ಅವರಿಗೆ ನಾವು ಒಳ್ಳೆಯದನ್ನು ಬಯಸಿದ್ದಾದರೆ ಪುಣ್ಯ ಬರ್ತದೆ. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಾಗ್ತದೆ. ಆದ್ದರಿಂದ ನಾವು ಒಳ್ಳೆಯದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾರನ್ನ ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ, ತ್ರಿಕರಣಗಳಿಂದ ಅಂತಾರೆ. ತ್ರಿಕರಣ ಅಂದರೆ ಶರೀರ, ಮಾತು, ಮನಸ್ಸು. ಇವು ಮೂರನ್ನೇ ಪಾಪ ಮಾಡ್ತಾವ. ಪಾಪ ಮಾಡ್ಬೇಕಾದ್ರೆ ಈ ಮೂರರಿಂದ ಆಗ್ತದೆ.
ಶರೀರದಿಂದಲೇ ಆಗ್ತದೆ, ಮಾತಿನಿಂದಲೇ ಆಗ್ತದೆ, ಮನಸ್ಸಿನಿಂದಲೇ ಆಗ್ತದೆ. ಪಾಪ ಪುಣ್ಯನಷ್ಟೇ. ಮಠಕ್ಕೆ ಬರ್ರಿ, ದೇವಸ್ಥಾನಕ್ಕೆ ಬರ್ರಿ, ಮಠ ಮಂದಿರಕ್ಕೆ ಹೋಗ್ರಿ, ಗುರುಗಳಿದ್ದಲ್ಲಿ ಹೋಗ್ರಿ, ಪುಣ್ಯ ಬರ್ತದ. ದೇವರದಲ್ಲಿ ಗುರುಗಳಿದ್ದಲ್ಲಿ ಮಠ ಮಂದಿರಗಳಿಗೆ ಹೋಗ್ರಿ, ದೇಹದಿಂದ ಪುಣ್ಯ ಬರ್ತದೆ. ದೇಹದಿಂದ ಪುಣ್ಯ ಬರ್ತದೆ, ಶ್ರೇಷ್ಠವಾದದ್ದು. ಒಬ್ಬರು ಹೇಳಿದ್ರು, ಅಂದ್ರೆ ದೇಹದಿಂದ ಹೆಂಗ್ ಬರ್ತದೆ ಪುಣ್ಯ, ಹೇಗೆ ಬರ್ತದ ಅಂತಂದ್ರೆ, ಮಠಕ್ಕೆ ನೀವು ಹೋಗ್ರಿ ಅಥವಾ ದೇವಸ್ಥಾನಕ್ಕೆ ಹೋಗ್ರಿ ಅಥವಾ ಗುರುಗಳ ಹತ್ರ ಹೋಗ್ರಿ, ನೀವು ಮಾಡಿದ ಪಾಪ ಎಲ್ಲ ಹೋಗ್ತದೆ, ಎಲ್ಲ ಹೋಗ್ತದೆ. ಯಾಕಂದ್ರೆ ಹಿಮಾಲಯದಲ್ಲಿ ಒಬ್ಬರು ತಪಸ್ವಿ ದುರ್ವಾಸಗಳು ತಪಸ್ಸು ಮಾಡಲಿಕ್ಕಿದ್ರು. ದುರ್ವಾಸಗಳು ತಪಸ್ಸು ಮಾಡಲಿಕ್ಕಿದ್ರು. ಮಾಡುವಾಗ ಅಲ್ಲಿ ದೂರೆಲ್ಲ ಹೆಂಗೆ ಹೋಗೋದು ಅಂತ ಎಲ್ಲರೂ ಎಲ್ಲ ರಚನೆ ಮಾಡಿದ್ರು. ಎಲ್ಲ ರಚನೆ ಮಾಡಿ ಹೋಗ್ತಾ ಇದ್ರು. ಹೋಗುವಾಗ ದ್ರೌಪದಿಗೆ ಇಷ್ಟ ಆಯ್ತು, ಹೋಗ್ಬೋದು ಪಾಂಡವ್ರ ಜೊತೆ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ಪಾಂಡವ್ರ ಪತ್ನಿಗೆ ಹೋಗ್ಬೇಕಂತ ಹೇಳ್ಕೊಂಡು ಬಾಂದು ಹೋಗಿ ಹೆಜ್ಜೆ ಬಂದು ಹೋಗಿ ದುರ್ವಾಸ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು. ಮಾಡಿ ಆದಮೇಲೆ ಆಕೆಗೆ ಆಶೀರ್ವಾದ ಏನು ಮಾಡ್ತಾನೆ, ದ್ರೌಪದಿ ನೀನು ಅಲ್ಲಿಂದ ಇಲ್ಲಿ ನಡ್ಕೊಂತ ಬಂದೆಯಲ್ಲ, ಇದು ಬಹಳ ಶ್ರೇಷ್ಠವಾದದ್ದು ಅಂತ. ಯಾಕೆ ಪಾಂಡವರು ಒಂದು ಅಶ್ವಮೇಧ ಯಜ್ಞ ಮಾಡಿರಲ್ಲ, ಒಂದು ಅಶ್ವಮೇಧ ಯಜ್ಞ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನೆಲ್ಲ ಮಹಾತ್ಮರು ಸೇರಿ ಮಾಡಿದ್ರು. ಅದು ಒಂದೇ ಯಜ್ಞ ಆಯಿತು. ಅದು ಒಂದೇ ಯಜ್ಞ ಪುಣ್ಯ ಬಂದಂಥದ್ದು. ನೀನು ಸಾವಿರಾರು ಹೆಜ್ಜೆ ಬಂದೀವಿ, ಸಾವಿರಾರು ಹೆಜ್ಜೆ ದರ್ಶನಕ್ಕಾಗಿ ಬಂದಿದೆ. ಈ ಸಾವಿರಾರು ಹೆಜ್ಜೆದಾವಲ್ಲ, ಬರೀ ನಡೆದು ಹೆಜ್ಜೆ ಅಂತಲ್ಲ, ಸಾವಿರಾರು ಅಶ್ವಮೇಧ ಯಜ್ಞ ಮಾಡೋದು ಪುಣ್ಯ ಬಂದಂತ. ಒಂದೇ ಪುಣ್ಯ ಮಾಡಿ ಯಜಮಾನಲ್ಲ ಕೂಡ ನೀನು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿಲ್ಲ ಮಹಾತ್ಮರ ದರ್ಶನಕ್ಕೆ. ನೀ ಎಷ್ಟು ಹೆಜ್ಜೆ ಬಂದಿಲ್ಲ, ಒಂದು ಹೆಜ್ಜೆಗೆ ಒಂದು ಅಶ್ವಮೇಧ ಯಜ್ಞ ಆಗ್ತದೆ. ಎಲ್ಲಿ ಮಹಾತ್ಮರ ದರ್ಶನಕ್ಕೆ, ಗುರುಗಳ ಸನ್ನಿಧಾನಕ್ಕೆ ಒಂದು ಹೆಜ್ಜೆಗಿಟ್ಟು ಒಂದು ಹೆಜ್ಜೆ ಇದ್ರೆ ಒಂದು ಅಶ್ವಮೇಧ ಯಜ್ಞ ಫಲ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮಹಾತ್ಮರ ದರ್ಶನ ಅಂದ್ರೆ ಬಹಳ ಶ್ರೇಷ್ಠ, ಬಹಳ ಪವಿತ್ರ. ಯಜ್ಞ ಮಾಡಿದಷ್ಟು ಪುಣ್ಯ ಬರ್ತದೆ. ಅದಕ್ಕೋಸ್ಕರವಾಗಿ ನಾವು ಮಹಾತ್ಮರ ಸನ್ನಿಧಾನಕ್ಕೆ ಹೋಗ್ಬೇಕು. ಅವ್ರ ಉಪದೇಶ ಆಗನ್ನು ಪಡ್ಕೊಳ್ಬೇಕು. ಅವ್ರ ಉಪದೇಶ ಆಗನ್ನು ಕೇಳುವುದರಿಂದ ನಮ್ಮ ಜ್ಞಾನೋದಯ ಆಗ್ತದೆ. ನಮ್ಮ ಅಜ್ಞಾನ ಅಂಧಕಾರ ನಾಶ ಆಗ್ತದೆ. ಅಜ್ಞಾನ ನಾಶ ಆಗ್ಬೇಕಾದ್ರೆ ಗುರುಗಳ ಉಪದೇಶದಿಂದ ಮಾತ್ರ ಹೊರತಾಗಿ ಎಷ್ಟೇ ಏನು ಮಾಡ್ರೆ ಆಗೋಂಗಿಲ್ಲ. ಅಜ್ಞಾನ ನಮ್ಮದು ನಾಶ ಆಗಿ ನಾವು ಜ್ಞಾನೋದಯವಾಗಿ ನಾವು ಮುಕ್ತರಾಗಬೇಕಾದ್ರೆ ಗುರುಗಳ ಉಪದೇಶ, ಮಹಾತ್ಮರ ಉಪದೇಶದಿಂದ ನಮ್ಮ ಅಜ್ಞಾನ ಅಂಧಕಾರ ಹೋಗ್ತದೆ, ನಾವು ಜ್ಞಾನೋದಯ ಆಗ್ತದೆ. ದರ್ಶನದಿಂದ ಪುಣ್ಯ ಬಂತು, ಮಹಾತ್ಮರ ಉಪದೇಶ ಕೇಳೋದ್ರಿಂದ ಜ್ಞಾನೋದಯ ಆಯ್ತು. ಜನ್ಮ ರೈತರಲ್ಲಿ ಮುಕ್ತರಾಗ್ತೇವೆ. ಅದಕ್ಕೋಸ್ಕರವಾಗಿಯೇ ಮಹಾತ್ಮರ ದರ್ಶನ ಶ್ರೇಷ್ಠ, ಅದು ಮಹಾಪುಣ್ಯ, ಶ್ರೇಷ್ಠವಾದ ಪುಣ್ಯ. ಎಲ್ಲ ಪುಣ್ಯಗಳಕ್ಕಿಂತಲೂ ಶ್ರೇಷ್ಠವಾದದ್ದು ಜ್ಞಾನೋದಯ. ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ಅದಂತ ಶ್ರೇಷ್ಠವಾದ ಪುಣ್ಯನೇ ಇಲ್ಲ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಜೇನಾಧಿಗಚ್ಛತಿ. ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ನಾವು ಗುರುಗಳ ಮುಖಾಂತರ ನಮ್ಮ ಜನ್ಮ ಸಾರ್ಥಕವಾಗ್ತದೆ, ನಾವು ಮುಕ್ತರಾಗ್ತೇವೆ. ಜನ್ಮ ರೈತಾತ್ಮಕವಾದ ದುಃಖವನ್ನು ಕಳ್ಕೊಂಡು ಅಮರತ್ವ ಪಡ್ಕೊಳ್ತೇವೆ. ಅದಕ್ಕೋಸ್ಕರವಾಗಿಯೇ ನಾವು ಸದ್ಗುರು ಸನ್ನಿಧಾನಕ್ಕೆ ಹೋಗೋದೇ ಬಹಳ ಶ್ರೇಷ್ಠವಾದ ಪುಣ್ಯ. ಆ ಪುಣ್ಯದಿಂದ ಇನ್ಯಾವ ಪುಣ್ಯನೂ ಇಲ್ಲಂಗ. ಅಂತ ಪುಣ್ಯವನ್ನು ಪಡ್ಕೊಳ್ಬೇಕಾದ್ರೆ ಮಹಾತ್ಮರ ಉಪದೇಶದ ದ್ವಾರ. ಮತ್ತೆ ನಮ್ಮ ಇರ್ತಕ್ಕ ಸಕಲ ಪಾಪ ದೋಷಗಳನ್ನು ಕೂಡ ಅವರ ದರ್ಶನ ಮಾತನ್ನು ಮಹಾತ್ಮರ ದರ್ಶನ ಮಾತ್ರದಿಂದ ನಮ್ಮ ಸಕಲ ಪಾಪ ನಾಶ ಆಗ್ತಾವು. ನಾವು ಪವಿತ್ರರಾಗ್ತೇವೆ, ಪರಿಶುದ್ಧರಾಗ್ತೇವೆ. ಅದಕ್ಕೋಸ್ಕರವಾಗಿ ನಾವು ಇಂತಹ ಸತ್ಸಂಗಾದಿಗಳನ್ನು ಮಾಡಬೇಕು. ಸತ್ಸಂಗಾದಿಗಳ ಮೂಲಕವಾಗಿ, ಶ್ರವಣಾದಿಗಳ ಮೂಲಕವಾಗಿ ನಮ್ಮ ಅಜ್ಞಾನವನ್ನು ಕಳ್ಕೊಳ್ಬೇಕು. ದರ್ಶನ ಆಶೀರ್ವಾದಗಳ ಮೂಲಕವಾಗಿ ನಾವು ಮುಕ್ತರಾಗ್ತಕ್ಕಂಥವಾಗ್ತೇವೆ. ಈ ರೀತಿಯಿಂದ ನಾವು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ತ್ವರಿತ ಕರ್ಮ ಅಂದರೆ ಧ್ಯೇಯವಾಗಿರತಕ್ಕಂಥ ಕರ್ಮಾದಿಗಳನ್ನು ಬಿಟ್ಟು
ಶ್ರೇಷ್ಠವಾದಂಥ ಕರ್ಮ ಇವು. ಇವೆಲ್ಲ ಬಂದು ಕೂಡೋದಿಲ್ಲ, ಶ್ರೇಷ್ಠವಾದ ಕರ್ಮ ಇದು. ಕರ್ಮಾದಿಗಳು ಮಾಡ್ಲಿಕ್ಕೆ ಬಂದು ಕುತ್ಕೊಂಡಿಲ್ಲ, ಇದು ಪವಿತ್ರವಾದ ಕರ್ಮ. ಇದನ್ನ ಬಿಟ್ಟು ಬೇರೆ ಕಡೆ ಎಲ್ಲಾರ ಬಂದು ಕುತ್ಕೊಂಡ್ರೆ ಜಗಳ ತಂಟೆಗಳು ಮತ್ತೊಂದು ಕೊಡೋದು ಇಲ್ಲಿ ಹೋಗುತ್ತಲ್ಲ ಅಂದ್ಕೊಂಡ್ರೆ ಪಾಪ. ಸುಮ್ಮನೆ ಕೆಟ್ಟ ಶಬ್ದಗಳನ್ನು ಕೇಳಬೇಕಾದ್ರೆ, ಕಠೋರವಾದ ಶಬ್ದಗಳನ್ನು ಕೇಳಬೇಕಾದ್ರೆ ಅವುಗಳನ್ನು ಕೇಳುವುದನ್ನು ಪಾಪ ಬರ್ತದೆ. ಆದ್ದರಿಂದ ಶ್ರವಣಾದಿಗಳು ಮಾಡೋದ್ರಿಂದ ಶ್ರೇಷ್ಠವಾದಂಥ ತತ್ವೋಪದೇಶ ಮಾತು ಕೇಳಿಸ್ಕೊಳ್ತೇವೆ, ಅದರಿಂದ ನಮಗೆ ಪುಣ್ಯ ಬರ್ತದೆ. ಈ ರೀತಿಯಾಗಿ ನಾವು ಈ ಮನುಷ್ಯ ಜನ್ಮ ಇದ್ದಾಗ ಇಂಥ ಶ್ರೇಷ್ಠವಾದ ಕರ್ಮಗಳನ್ನು ಮಾಡಬೇಕು. ನಾವು ಮನುಷ್ಯ ಜನ್ಮ ಬಂದದ್ದೇ ಅದಕ್ಕೆ ಹೊರತಾಗಿ ಮತ್ತೊಂದಕ್ಕೆಲ್ಲ ಪಾಪವನ್ನು ಕಳ್ಕೊಂಡು ಪುಣ್ಯವನ್ನು ಬಾಳ ಮಾಡಿ ಮುಕ್ತರಾಗಲಿ ಅಂತ ತಿಳ್ಕೊಂಡು ಭಗವಂತ ನಾವು ಇಂಥ ಸುಂದರವಾದ ಮನುಷ್ಯನನ್ನು ಕೊಟ್ಟಿದ್ದಾನೆ. ಇದೇ ನಾವು ಸದ್ಗುರು ಸನ್ನಿಧಾನಗಳ ಮೂಲಕವಾಗಿ ಶ್ರವಣಾದಿಗಳ ಮೂಲಕವಾಗಿ ಶ್ರೇಷ್ಠವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡೆ ಧನ್ಯರಾಗೋಣ, ಕೃತಾರ್ಥರಾಗೋಣ ಅಂತ ಸದ್ಬುದ್ಧಿಯನ್ನು ಗುರುದೇವ ಸದ್ಗುರು ಸರ್ವರಿಗೂ ಅನುಗ್ರಹಿಸಿ ಎಂಬುದಾಗಿ ಹೇಳಿ ಪ್ರಚೋದನೆ ಓಂ